ಕೇಳ್ರಿ, ಒಂದೇ ರೂಮ್ ಇರ್ತಕ್ಕಂಥ ಕೊಠಡಿಗಳು ಸುಮಾರು 80 ಜನ ವಾಸ ಮಾಡಕ್ಕಾಗುತ್ತಾ? ಅಲ್ಲ ಮಾಡಕ್ಕಾಗುತ್ತೆ. 80 ಜನ ಇರಕ್ಕಾಗುತ್ತೆ ಒಂದು ರೂಮ್ ನಲ್ಲಿ? ಒಂದು ಸಣ್ಣ ರೂಮ್, ಓಣಿ ಇಲ್ಲಲ್ಲಯ್ಯ, ಸಣ್ಣ ರೂಮ್ ನಲ್ಲಿ 80 ಜನ ಇರ್ಲಿಕ್ಕೆ ಸಾಧ್ಯನಾ? ಅಲ್ಲಿ ಆ ರೂಮ್ ನಲ್ಲಿ 80 ಜನ ಇದ್ರು, 80 ಜನ ಊಟ ಹಾಕಿದ್ದಾರೆ. 45 ಹಿಂದೊಳಗಡೆ ಹೇಳ್ಬೇಕಿತ್ತು, ಅದು 1.5 ವರ್ಷ ಏನ್ ಮಾಡ್ತಿದ್ರು ಅಂತ ಪ್ರಶ್ನೆ ಮಾಡ್ತಾರೆ. ಯಾರು ಇದೆಲ್ಲ ನೋಡಪ್ಪ, ನಾವು ರಿಸರ್ಚ್ ಮಾಡ್ತಾ ಇದ್ದೆ. ರಿಸರ್ಚ್ ಮಾಡೋದು ಕೊನೆಗೆ ಆದ್ಮೇಲೆ ರಿಸರ್ಚ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ, ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರೋದು. ಸರ್, ಇದು ಇಷ್ಟೆಲ್ಲ ಆಗ್ತಾ ಇದ್ರು ಜುಡಿಷಿಯರಿ ಆಸ್ ಕೆಪ್ಟ್ ಕ್ವೈಟ್. ಯಾಕಂದ್ರೆ ಇದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಹೇಳ್ತಾ ಇದ್ರಿ, ಇನ್ನೊಂದು ಆಡಳಿತ ಪಕ್ಷವಾಗಿ ಅವರು ಹೇಳ್ತಾ ಇದಾರೆ. ಸರ್, ಇಷ್ಟೆಲ್ಲದ್ರ ನಡುವೆನು ಇಡೀ ಈ ಕಾನ್ಫಿಡೆನ್ಸ್ ನ ರೆಸ್ಟೋರ್ ಮಾಡೋದು ಜುಡಿಷಿಯರಿ ಕೈಯಲ್ಲಿದೆ. ಇದಕ್ಕೆ ಏನಾದ್ರು ಜುಡಿಷಿಯರಿ ಏನಾದ್ರು ಇಂಟರ್ವ್ಯೂ ಆಗ್ಬೇಕಾ, ಸೂಮ್ ಮೋಟೋ ಇಂಟರ್ವ್ಯೂ ಆಗ್ಬೇಕಾ ಬೇರೆ ಕೇಸ್ಗಳಲ್ಲಿ ಆದಂಗೆ ಅಂತ ಮೊದಲಿಂದ ಹೇಳ್ತಾ ಇದ್ದೆ. ಮ್ಯಾನಿಪುಲೇಷನ್ ನಡೀತಾ ಇದೆ, ಎಲೆಕ್ಷನ್ಗಳಲ್ಲಿ ಮ್ಯಾನಿಪುಲೇಷನ್ ನಡೀತದೆ, ಇವಿಎಂ ಮೇಲೆ ಮ್ಯಾನಿಪುಲೇಷನ್ ನಡೀತದೆ, ವೋಟರ್ ಸಿಸ್ಟಮ್ ಮ್ಯಾನಿಪುಲೇಷನ್ ಅಂತಿರೋದು ಚಿಲ್ಮೆ ಇದನ್ನೆಲ್ಲ ಹೇಳಿದೀವಿ. ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿ ಅವರು ಏನ್ ಮೊನ್ನೆ ಪ್ರದರ್ಶನ ಮಾಡಿದ್ರು ಇದರಲ್ಲಿ ಮೀಡಿಯಾದಲ್ಲಿ, ಅವೆಲ್ಲವೂ ನಿಜ ಅಂತ ಅನ್ಸುತ್ತೆ. ಸರ್, ಎಲ್ಲ ಬಿಜೆಪಿ ಒಂದು ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಸರ್. ನೀವು ಹಿಂದೆ ಭಾಷಣ ಮಾಡಿದ್ದು, ಸತ್ತವರೆಲ್ಲ ನನಗೆ ವೋಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷಣ ಅದು ವೈರಲ್ ಆಗ್ತದೆ ಸರ್. ಇಲ್ಲಿ ನೀವು ಒಂದು ಚೌಡೇಶ್ವರ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಟೈಮಲ್ಲಿ ಸರ್, ಸತ್ತವರು ಗೆಟ್ಟವರೆಲ್ಲ ನನಗೆ ವೋಟ್ ಹಾಕಿದ್ರು, ನಾನು ಗೆದ್ದೆ ಅಂತ ಹೇಳಿದಂತಹ ಒಂದು ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಸರ್. ಯಾವಾಗ ಮತಗಳ ವಿಚಾರ ಬಂದ ನಂತರದಲ್ಲಿ ಯಾವಾಗ ಹೇಳೇ ಇಲ್ಲ. ಥ್ಯಾಂಕ್ ಯು. ಬನ್ನಿ, ಕಾಂಗ್ರೆಸ್ ಆಫೀಸ್ ಬನ್ನಿ. ಮಾಹಿತಿ ಬಂದಿಲ್ಲ. ಸತ್ತವರು ವೋಟ್ ಹಾಕಿದ್ರೆ ಈಗ ನನಗಿನ್ನ ಬಂದಿಲ್ಲ. ಒಂದು ವೇಳೆ ಸತ್ತವ್ರ ಕೈಲಿ ವೋಟ್ ಹಾಕ್ಸಿದ್ರೆ ಯಾರು ಜವಾಬ್ದಾರರು? ಅದಕ್ಕೆ ಯಾರು ಜವಾಬ್ದಾರರು? ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್. ಸತ್ತವ್ರನ್ನೆಲ್ಲ ಯಾಕೆ ಬಿಟ್ರು ಎಲೆಕ್ಷನ್ ಮಾಡಕ್ಕೆ, ವೋಟ್ ಮಾಡಕ್ಕೆ? ನಡಿಯಪ್ಪ, ಮೀಟರ್ ಇಲ್ಲದೆ ಹೋಗಿದ್ರೆ ನಾನು ಸೋಲ್ಸ್ಬಿಡ್ತಿದ್ರು ಇವರು.